ಅದೇ ಇವಾಗ ಹೇಳ್ತು ಇವರು ಮೊದಲು ಇದ್ದು ನನ್ಗೆ ಕಾಯಿಲೆ ಇದ್ದಿದ್ದು ನಿಜ. ಈಗ 3 ದಿವಸದಿಂದ ಟ್ಯಾಬ್ಲೆಟ್ಸ್ ಏನು ತಗೊಂತಲ್ಲ, ಇವಾಗ ಪರವಾಗಿಲ್ಲ. ಏನ್ ಟ್ಯಾಬ್ಲೆಟ್ಸ್ ತಗೋತಾ ಇದೀರಿ? ಕಾಲುಗಳು ನೋವು. ಕಾಲು ನೋವಿಗೆ ಯಾಕೆ ಟ್ಯಾಬ್ಲೆಟ್ ತಗೊಂಡ್ರಿ? ಸುಸ್ತಾಗೋದಲ್ಲ ಮೇಡಮ್, ಒಂದು ಸ್ವಲ್ಪ ಇದು ಬರಲಿ ಅಂದ್ಬಿಟ್ಟು ಎದ್ದು ನುಗ್ತಾ ಇದ್ದೆ. ಇವಾಗ ಏನು ನುಗ್ತಾ ಇಲ್ಲ ಅಂತ ಇದು ಮಾಡ್ತೀನಿ. ನಿಮ್ಮ ಹತ್ರ ಪೂರ್ತಿ ಸತ್ಯ ಹೇಳ್ತಾರೆ ಇವರು, ನನ್ನ ಹತ್ರ ಅಂತೂ ಹೇಳಲ್ಲ. ಅಷ್ಟೇ ಮೇಡಮ್, ನಮ್ಮ ಹತ್ರ ಅದು ಮಾತಾಡೋದೇ ಇದು ಮಾಡ್ತಾರೆ. ನಮ್ಮ ಹತ್ರ ಮಾತಾಡೋಕ್ಕೆ ಮಾಡಲ್ಲ. ರೂಪ, ಸತ್ಯ ಹೇಳಬೇಕು, ಸತ್ಯವಾಗಿ ನಡ್ಕೋಬೇಕು. ನಾಟಕ ಆಡೋದು, ಸುಳ್ಳು ಹೇಳೋದು ಏನು ಪ್ರಯೋಜನ ಇಲ್ಲ. ನನ್ ಮುಂದೆ ನಾಟಕ ಆಡ್ಬಿಟ್ಟು ಎದ್ದು ಹೋಗ್ಬೋದು. ಮನೆಗೆ ಹೋದ್ಮೇಲೆ ಜೀವನಾನ ಎದುರಿಸ್ಬೇಕಲ್ಲ, ಆ ಜೀವನಾನ ಎದುರಿಸಕ್ಕೋಸ್ಕರ ಇಷ್ಟೊಂದು ನಾನ್ ಪರದಾಡ್ತಾ ಇದ್ದೀನಿ. ನಿಮ್ಮನ್ನ ನಾನು ಕರ್ಕೊಂಬಂದ್ ಬಿಟ್ಟಿರೋದು ಅದಕ್ಕೆ. ನಿಮ್ ತಂದೆ ತಾಯಿ ಇಲ್ಲಿ ಯಾಕೆ ಕರ್ಕೊಂಬಂದಿದ್ದಾರೆ? ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ಈ ಹುಡುಗಿಗೆ ಒಳ್ಳೆ ಬುದ್ಧಿ ಬರ್ಲಿ, ಹೋಗಿ ಗಂಡನ ಜೊತೆ ಜೀವನ ಮಾಡ್ಲಿ ಅಂತ. ನನ್ನ ಹತ್ರನೂ ನಾಟಕ ಆಡ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಎದ್ದು ಹೋಗೋದ್ರ ಲಾಭ ಯಾರಿಗೂ ಇಲ್ಲ. ನನಗೇನು ನಷ್ಟ ಲಾಭ ಇಲ್ಲಮ್ಮ ಇದ್ರಲ್ಲಿ. ಯಾರ ಹತ್ರ ಅನ್ನೋದು ಸತ್ಯ ಹೇಳ್ಬೇಕಲ್ವಾ? ಗಂಡನ ಹತ್ರ ಹೇಳ್ತೀರೇನೋ ಅಂತ ಗಂಡನ ಜೊತೆ ಬಿಟ್ಟೆ. ಕೊನೇ ಚಾನ್ಸು, ಈಗ ಹೋಗಿ ಜೀವನ ಮಾಡಿದ್ರೆ. ಇಲ್ಲ ಅಂದ್ರೆ ಇನ್ನೊಂದ್ಸತಿ ಯಾರನ್ನೂ ನ್ಯಾಯ ಕೇಳಕ್ಕಾಗಲ್ಲ. ಏನಪ್ಪ ನೀವೇನು ಹೇಳ್ತೀರಾ? ನಾನ್ ಹೇಳೋದಲ್ಲ, ಮನಸ್ಸು ಮಾಡ್ಬೇಕಾಗಿರೋದು ನಿಮ್ ಹೆಂಡತಿ. ಇಲ್ಲ ಮೇಡಮ್, ಹೋಗ್ತೀನಿ. ಇವಾಗ ಏನು ಇಲ್ಲ ನನಗೆ, ಏನು ಪ್ರಯೋಜನ ಇಲ್ಲ ಮುಚ್ಚಿರೋದು. ಏನು ಮುಚ್ಚಿರ್ತಾ ಇಲ್ಲ ಮೇಡಮ್, ಎಲ್ಲ ಹೇಳಿದ್ನಲ್ಲ ನಾನು. ಇದೇ ತರ ಹೋಗ ಅವ್ರ ಮನೇಲಿ ಜೀವನ ಮಾಡಿ. ಈಗ ಮಾತಾಡ್ತಾ ಇದ್ದೀರಲ್ಲ, ಇದೇ ತರ ಹೋಗ ಅವ್ರ ಮನೇಲಿ ಜೀವನ ಮಾಡಿ. ಅವ್ರು ನೋಡಿದ ತಕ್ಷಣ ಮೂರ್ಛೆ ಬಿದ್ದು ಬಿಡೋದು, ಕೈ ಕಾಲು ಸುಸ್ತು ಮಾಡ್ಕೊಂಡು ಮಲ್ಕೊಂಡ್ಬಿಡೋದು, ಆಮೇಲೆ ಇಲ್ಲಿ ಬರೋದಲ್ಲ, ಎಲ್ಲೂ ಹೋಗಕ್ಕಾಗಲ್ಲ. ಯಾವ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೇಳ್ತೀನಿ, ಕಂಪ್ಲೇಂಟ್ ತಗೋಬಿಡಿ ಇವ್ರು ಅವ್ರ ಮೇಲೆ ಕೊಟ್ರೆ ಅಂತ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋವರೆಗೂ ಯಾಕೆ ಸುಮ್ಮನಿದ್ರಿ? ನನ್ಗೆ ಗೊತ್ತಿರಲಿಲ್ಲ ಮೇಡಮ್, ಕೊಟ್ಟಿರೋದು ನಮ್ಮ ತಂದೆಯವ್ರು ಕೊಟ್ಟಿರೋದು. ಮನೇಲಿ ಏನಂತ ಹೇಳಿದ್ರಿ ಹೋಗಿ? ಮನೇಲಿ ನನ್ಗೆ ಗೊತ್ತಿರಲಿಲ್ಲ ಮೇಡಮ್, ಕೊಟ್ಟಿದ್ದು ಅದು. ನೀವೇನೋ ಹೋಗಿ ಗಂಡನ ಬಗ್ಗೆ ದೂರ ಹೇಳಿದ್ದಾನ ಅವ್ರು ಕೊಟ್ಟು? ಇಲ್ಲ ಮೇಡಮ್, ಅಲ್ಲೂ ಏನು ದೂರ ಹೇಳಿಲ್ಲ ನಾನು. ಮತ್ತೆ ಮನೆಗೆ ಯಾಕೆ ಬಂದೆ ಅಂದ್ರೆ ಏನ್ ಹೇಳಿದ್ರಿ? ಮನೇಲಿ ನಾವಪ್ಪ ಕರ್ಕೊಂಬಂದ್ ಬಿಟ್ರಲ್ಲ, ತಿರ್ಗಿ ಬಂದು ಕರ್ಕೊಂಡೋಗಿಲ್ಲಲ್ಲ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ರು ಅಷ್ಟೇನೆ. ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರಿ ಅಂತ ಹೇಳಿದ್ರಲ್ಲ, ನಿಜಾನೋ ಸುಳ್ಳೋದು? ಇಲ್ವಂತೆ, ಯಾವತ್ತು ಹೇಳಿದ್ನಿಲ್ಲ. ನಾನು ಹುಷಾರಿಲ್ಲ, ನಾನು ಕರ್ಕೊಂಡೋಗ್ಬಿಡಿ ನಮ್ಮ ತಂದೆ ಡಾಕ್ಟರ್ ತೋರ್ಸಲ್ಲ, ನಾನ್ ನಮ್ಮ ಅಪ್ಪ ಅಮ್ಮ ಅದು ತೋರಿಸ್ತಾರೆ ಅಂತ ಹೇಳಿದ್ರ? ನಮ್ಮ ಹತ್ರ ಯಾವತ್ತು ಹೇಳಿಲ್ಲ ಮೇಡಮ್. ನಾವು ತೋರಿಸಿರಿ ಯಾಕೆ ಆಗೋಗಿ ಹೇಳ್ದೆ? ಮತ್ತೆ ಅವ್ರು ತೋರ್ಸಿದ್ಮೇಲೆ ಜಾಸ್ತಿ ಆಯ್ತು ಮೇಡಮ್. ನೀವು ಯಾವ ಡಾಕ್ಟರ್ ತೋರಿಸಿ? ನೀವು ತೋರಿಸಿದ್ದಕ್ಕೆ ಜಾಸ್ತಿ ಆಯ್ತಂತೇನು? ಒಂದಿನ ಕರ್ಕೊಂಡೋಗಿದ್ರು ಮೇಡಮ್, ತಲೆನೋವು ಅಂದ್ಬಿಟ್ಟು. ಅದೇ ಮೇಡಮ್ ಆಗಿತ್ತು. ಆಮೇಲೆ ಜಾಸ್ತಿ ಆಗ್ಬಿಟ್ಟು ಮನೆಗೆ, ಆದ್ರಿಂದಾನೇ ನಾನು ಮಾತ್ರ ನುಗ್ತಾ ಇದ್ದಿದ್ ಮನೆ. ಆಮೇಲೆ ವಾಸಿನೇ ಆಗ್ಲಿಲ್ವಾ ಕಾಯಿಲೆ? ಇಲ್ಲ ಮೇಡಮ್, ಒಂದ್ ಸ್ವಲ್ಪ ಇವ್ರು ಯಾವ್ದೋ ಡಾಕ್ಟರ್ ಕೊಟ್ಟಿದ್ ಮೆಡಿಸಿನ್ ಇಂದ ನಿಮ್ ಕಾಯಿಲೆ? ಇಲ್ಲ ಮೇಡಮ್, ನಮ್ ತಂದೆಯವ್ರು ತೋರ್ಸೋದನ್ನು ಆಸ್ಪತ್ರೆಯಲ್ಲಿ ಜಾಸ್ತಿ ಆಗೋದು ಮೇಡಮ್. ಅದರಿಂದ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದವ್ರು. ನಮ್ ತಂದೆಯವರು ಬಿಟ್ಟಿಲ್ಲ. ಏನ್ ನಂಬೋ ತರ ಇದೆಯೇನಪ್ಪ, ನನಗ್ ಗೊತ್ತಿಲ್ಲ. ನನ್ಗಂತೂ ಇದು ಇನ್ನೇನು ಇಲ್ಲ ಮೇಡಮ್, ಇಷ್ಟೇ ಆಗ್ತಾ ಇದೆ. ಡಾಕ್ಟರ್ ಹತ್ರ ಹೋದ್ರೆ ಕಾಯಿಲೆ ಜಾಸ್ತಿ ಆಗತ್ತೆ, ದೇವಸ್ಥಾನಕ್ಕೆ ಹೋದ್ರೆ ಕಡಿಮೆ ಆಗತ್ತೆ ಅಂದ್ರೆ ನಾನು ಇದನ್ನ ಹೇಗ್ ನಂಬಬೇಕು ನನಗ್ ಗೊತ್ತಿಲ್ಲ. ನಾವು ಎಷ್ಟು ಮಾತಾಡಿ, ಎಷ್ಟು ಮಗು ತರ, ಚಿಕ್ಕ ಮಗು ತರ ನಾವು ಪ್ರೀತಿ ಮಾಡಿದ್ರು ಏನು ಈಗೇನು ಉದ್ದೇಶ? ಏನ್ ಗಾರ್ಮೆಂಟ್ಸ್ಗೆ ಹೋಗ್ಕೊಂಡು ಅಪ್ಪನ ಮನೇಲಿ ಇರೋಣ ಅಂತಾನೋ ಏನು? ಹೋದಷ್ಟಿನೂ ಅವರೇ ಇರ್ತಾರ ಮೇಡಮ್ ನಮ್ಗೆ. ಏನ್ ಮಾಡ್ಬೇಕು ನೀವೇ ಹೇಳಿ. ಈಗ ಎಲ್ಲ ನಿರ್ಧಾರ ನಿಮಗ್ ಬಿಟ್ಟಿದ್ದು, ಕರ್ಕೊಂಡು ಹೋಗೋಕೆ ಅವ್ರು ಸಿದ್ಧ. ಇಲ್ಲ ಮೇಡಮ್, ಎಲ್ಲ ಕ್ಲೀನಾಗಿ ವಾಸಿ ಆಯ್ತು. ವಾಸಿ ಆಗಿದೆ ಅಂತ ನೀವು ಹೇಳಿದ್ರೆ ನಾವು ನಂಬ್ತೀವಿ. ವಾಸಿ ಮಾಡಿದ್ದು ಅದು ಯಾವ್ದೋ ಊರಿನ ದೇವ್ರು ಅಲ್ಲ, ತಾಯ್ತ ಕಟ್ಟಿದ್ದಕ್ಕೆ ವಾಸಿ ಆಗುತ್ತೆ. ಸಂತೋಷ, ನನಗೇನಿಲ್ಲ. ದೇವ್ರು ವಾಸಿ ಮಾಡಿದ್ರೇನೆ, ಡಾಕ್ಟರ್ ವಾಸಿ ಮಾಡಿದ್ರೇನೆ, ಯಾರೋ ಒಬ್ರು ವಾಸಿ ಮಾಡಿದ್ರು. ವಾಸಿ ಆಗಿದೆ ಈಗ. ಏನ್ ಕರ್ಕೊಂಡು ಹೋಗ್ತಿರೋ ಏನಪ್ಪ? ರೆಡಿ ಮೇಡಮ್, ನಾವು ಕರ್ಕೊಂಡು ಹೋಗಕ್ಕೆ ರೆಡಿ. ಕಂಡೀಷನ್ ಏನಾದರೂ ಇದೆಯಾ ನಿಮ್ದು ಕರ್ಕೊಂಡು ಹೋಗಿ? ನಮ್ಮ ಕಂಡೀಷನ್ ಏನಿಲ್ಲ, ಅದು ಮಾಮೂಲಿ ಸುಮಾರು ಸರಿ ಈ ಥರ ನ್ಯಾಯ ಆಗಿದೆ. ಊರು ಪಂಚಾಯತಿ ಹತ್ರ ನ್ಯಾಯ ಆಗಿದೆ, ಎಲ್ಲ ಆಗಿದೆ. ಒಂದು 2-3 ದಿವಸಕ್ಕೆ ನಾನು ಮನೆಗೆ ಹೋಗ್ಬೇಕು ಅಂತ ನಾನು ಡ್ಯೂಟಿ ಒಳಗೆ ಇದ್ರೂ ಬ್ಯಾಗ್ ಎತ್ಕೊಂಡು ರೆಡಿ ಆಗಿರ್ತದೆ. ಇಲ್ಲ ಮೇಡಮ್, ಬ್ಯಾಗ್ ಎತ್ಕೊಂಡು ರೆಡಿ ಆಗಿಲ್ಲ. ಮತ್ತೆ ಇರು ಒಂದು ಸೆಕೆಂಡ್, ನಾವು ಮಾತಾಡ್ತೀವಿ. ಮತ್ತೆ ಎತ್ಕೊಂಡು ಹೋಗೋದು, ಮತ್ತೆ ನಾನು ಕೆಲಸದಿಂದ ಬಂದರೆ ಯಾಕೋ ಒಂಥರ ಆಗ್ತದೆ. ನಮ್ಮ ಊರು ಬಿಟ್ಬಿಟ್ಟು ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು ತಿರ್ಗಾ ಮತ್ತೆ ಅದೇ ಪ್ರಾಬ್ಲಮ್ ಆದರೆ ಏನು ಮಾಡ್ಬೇಕು ಹೇಳಿ? ಇಲ್ಲ ಮೇಡಮ್, ಇಂದು ಬ್ಯಾಗ್ ಎತ್ಕೊಂಡು ರೆಡಿ ಆಗಿಲ್ಲ. ಬ್ಯಾಗ್ ಎತ್ಕೊಂಡು ರೆಡಿ ಆಗ್ಲಿಲ್ಲ, ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ರಾ? ಹೇಳಿದ್ದೀನಿ ಮೇಡಮ್, ಒಂದ್ಕಿತ ಅಂದ್ರೆ ಎಷ್ಟು ದಿವಸ ಬದುಕಿದ್ದೀರಿ ನೀವು? ಮೇಡಮ್ ಒಂದೇ ಕಿತ ಮೇಡಮ್ ಹೇಳಿ ಅದ್ ನನ್ ಕರ್ಕೊಂಡು ಹೋಗ್ಬಿಡು ಅಂತ. ಇದುವರೆಗೂ ಎಷ್ಟು ದಿವಸ ಇದ್ದಿದ್ದೀರಿ 3 ವರ್ಷದಲ್ಲಿ? 3 ತಿಂಗಳು ಇದ್ದೀನಿ ಮೇಡಮ್.
ಮತ್ತೆ 3 ತಿಂಗಳಲ್ಲಿ ಎಷ್ಟು ಸತಿ ಕೇಳಕ್ಕಾಗತ್ತೆ ಕರ್ಕೊಂಡು ಹೋಗು ಅಂತ? ಏನು ತಪ್ಪು ಮಾಡಿರೋದು ನೀವು, ಮತ್ತೆ ಯಾರ ಮೇಲೆ ತಪ್ಪು ಹೊರಿಸ್ಕೋಬೇಕಾಗಿತ್ತು? ಅವ್ರ ಮೇಲೆ ಹೊರಿಸ್ಬೇಕಾಗಿತ್ತು. ಇಲ್ಲ ಮೇಡಮ್. ಮತ್ತೆ ನೀವು ಅವ್ರ ಮೇಲೆ ಹೊರಿಸಿದ ಮಾತ್ರಕ್ಕೆ ಅವ್ರು ತಪ್ಪಿತಸ್ಥರಾಗ್ತಾರೇನಮ್ಮ? ಇಲ್ಲ. ಮತ್ತೆ ನಿಮಗೆ ಬೆವರ್ತಾ ಇದೆಯೇ ವಿನಃ ಕಣ್ಣೀರ್ ಬರ್ತಾ ಇಲ್ಲ. ಕರ್ಕೊಂಡು ಹೋಗಿ ಸ್ವಾಮಿ, ಮನೆಗೆ ಕರ್ಕೊಂಡು ಹೋಗಿ, ನೋಡಿ ಏನ್ ಮಾಡ್ತಾರೆ. ಆಯ್ತು ಸರಿ ಹೋದ್ರೆ ಸರಿ. ಆಯ್ತು.